ಇಲ್ಲಿ ನಾವು ಫ್ಯಾಮಿಲಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಆ್ಯಂಡ್ ಆ ಸಾಧನೆ ಮಾಡಿದ್ದು ಸಾರ್ಥಕ ಅನಿಸುತ್ತೆ. ಸಪೋಸ್ ಫ್ಯಾಮಿಲಿನೇ ಸರಿ ಇಲ್ಲ ಅಂದಾಗ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಕಿರಿಕಿರಿ ಇರುತ್ತೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಟ್ರೆಂಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಏನು ಅಂತ ಹೇಳಿದ್ರೆ, ಗಂಡ ಮತ್ತು ಹೆಂಡತಿ ಈ ಸಂಬಂಧ ತುಂಬ ಹಾಳಾಗ್ತಿದೆ ಇವತ್ತು. ನೂರಕ್ಕೆ ಸರ್ವೆ ಪ್ರಕಾರ 99% ಈ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ತುಂಬ ಹಾಳಾಗೋಗಿದೆ. ಇದಕ್ಕೇನು ಕಾರಣ? ಇಷ್ಟು ಡಿವೋರ್ಸ್ಗಳು ನಡೀತಾ ಇದೆ, ಇಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಫೇರ್ಸ್ಗಳು ನಡೀತಾ ಇದೆ. ಇದಕ್ಕೆ ಮೇಜರ್ ಏನು ಕಾರಣ, ಹಿಂಗೆ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಆಲ್ಮೋಸ್ಟು 3 ಟಿಪ್ಸ್ನ ಸೊ ನನ್ನ ಪ್ರಕಾರ ನಾನೇ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನಂಗೆ ಕಂಡು ಬಂದಿರುವಂಥ ಸತ್ಯ. ಸೊ 3 ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ ವಿಡಿಯೋದಲ್ಲಿ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಒನ್ ನೋಡೋಣ. ಏನಂತ ಹೇಳಿದ್ರೆ, ಎಮೋಷ್ನಲಿ ಡಿಸ್ಟೆನ್ಸ್ ವೆರಿ ದೂರ ಗ್ಯಾಪ್ ಇರುತ್ತೆ. ಎಮೋಷ್ನಲ್ ಡಿಸ್ಟೆನ್ಸ್ ಅಂದರೆ ಭಾವನಾತ್ಮಕ ಅಂತರ ಅಂತ ಹೇಳ್ತೀವಿ. ಭಾವನಾತ್ಮಕ ಅಂತರ ಏನು ನೋಡಿ, ಸಮಯ ನೀಡದೆ ಭಾವನೆಗಳನ್ನು ಹಂಚ್ಕೊಳ್ಳದೆ ಇರೋದ್ರಿಂದ. ಅಂದರೆ ಎಷ್ಟೋ ಜನ ಏನು ಮಾಡ್ತಾರೆ, ಸಮಯ ಕಳೆಯೋಕ್ಕೆ ಇಷ್ಟಪಡಲ್ಲ. ತಮ್ಮ ಪಾರ್ಟ್ನರ್ಸ್ ಒಟ್ಟಿಗೆ ಹೆಚ್ಚಿಗೆ ಸಮಯನ ಕಳಿಬೇಕು. ನಾನು ಅದೇ ರೆಕಮೆಂಡ್ ಮಾಡೋದು. ನೋಡಿ, ಅಲ್ಲಿ ಒಬ್ರಿಗೊಬ್ಬರು ಸಮಯ ಕೊಟ್ಟಾಗ ಭಾವನೆಗಳು ಎಕ್ಸ್ಚೇಂಜ್ ಆಗುತ್ತೆ. 100% ಅಲ್ಲೇ ಆಗುತ್ತೆ. ಸಮಯನೇ ಕೊಡದೆ ಭಾವನೆಗಳು ಎಕ್ಸ್ಚೇಂಜ್ ಆಗಬೇಕು, ಅಲ್ಲಿ ರಿಲೇಷನ್ಶಿಪ್ ಬಿಲ್ಡ್ ಆಗಬೇಕಂದ್ರೆ ಹೇಗೆ ಸಾಧ್ಯ? ಎಕ್ಸಾಂಪಲ್ ನೋಡೋಣ. ಈಗ ಯಾವುದೋ ಒಬ್ಬ ವ್ಯಕ್ತಿ ನೀವು ಟೈಮ್ ಕೊಡ್ತೀರಿ, ಆ ವ್ಯಕ್ತಿ ನಿಮಗೆ ಮೀಟ್ ಮಾಡಿದಾಗ ತಾನೆ ಆ ವ್ಯಕ್ತಿ ಏನು ಅಂತ ನಮ್ಗೆ ಗೊತ್ತಾಗೋಕ್ಕೆ ಸಾಧ್ಯ. ಒಂದು ಇಂಟರ್ವ್ಯೂಗೆ ಹೋಗ್ತೀರಿ, ಆ ವ್ಯಕ್ತಿ ನಮಗೆ ಟ್ಯಾಲೆಂಟ್ ಗೊತ್ತಾಗಬೇಕಂದ್ರೆ ಸಮಯ ಕೊಟ್ಟು ಅವರೊಟ್ಟಿಗೆ ನಾವು ಪ್ರಶ್ನೆಗಳನ್ನು ಹಾಕಿದಾಗ ಆ ವ್ಯಕ್ತಿ ನಮ್ಮ ಒಟ್ಟಿಗೆ ಕನ್ವರ್ಸೇಷನ್ ಮಾಡಿದಾಗ ತಾನೆ ಟ್ಯಾಲೆಂಟ್ ಗೊತ್ತಾಗೋದು. ಹಿಂಗೇನೆ ಇದು ಕೂಡ ಅಷ್ಟೇ. ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಎವ್ರಿಡೇ ಸಮಯ ಕೊಡಬೇಕು. ಎಮೋಷನಲ್ ಅಟ್ಯಾಚ್ಮೆಂಟ್ ಬಿಲ್ಡ್ ಆಗೋದೇ ನೀವು ಸಮಯ ಕೊಟ್ಟಾಗ. ಇಲ್ಲ ಅಂದರೆ ಸಮಯ ಕೊಟ್ಟಿಲ್ಲ ಅಂದರೆ ಅಲ್ಲಿ ಭಾವನೆಗಳನ್ನು ಹೇಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ? ಇವತ್ತು ಎಷ್ಟೋ ಜನ ಕೆಲಸ ಅಥವಾ ಫೋನು, ಈ ರೀಲ್ಸು, ಈ ಹುಚ್ಚಾಟಕ್ಕೆಲ್ಲ ಬಿದ್ದು, ಅಂದರೆ ನಾನು ಮಾಡಬಾರ್ದು ಅಂತ ಉದ್ದೇಶ ಅಲ್ಲ, ಫ್ಯಾಮಿಲಿ ಹಾಳು ಮಾಡಿಕೊಂಡು ರೀಲ್ಸ್ ನೋಡುವಂಥದ್ದು ಅವಶ್ಯಕತೆಗೆ ಬರಲ್ಲ ಸ್ನೇಹಿತರೆ. ಬಿಕಾಸ್ ಫ್ಯಾಮಿಲಿ ವೆರಿ ಇಂಪಾರ್ಟೆಂಟು. ಸೊ ಆ ಕಾರಣಕ್ಕೆ ಹೇಳ್ತಿದ್ದೀನಿ, ಅಟ್ಲೀಸ್ಟ್ ದಿನಕ್ಕೆ 15ರಿಂದ 30 ನಿಮಿಷ ನಿಮ್ಮ ಫ್ಯಾಮಿಲಿಗೆ ಮೀಸಲಿಡಿ. ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು. ಬಿಕಾಸ್ ಇಲ್ಲಿ ನಾವು ಫ್ಯಾಮಿಲಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಆ್ಯಂಡ್ ಆ ಸಾಧನೆ ಮಾಡಿದ್ದು ಸಾರ್ಥಕ ಅನಿಸುತ್ತೆ. ಸಪೋಸ್ ಫ್ಯಾಮಿಲಿನೇ ಸರಿ ಇಲ್ಲ ಅಂದಾಗ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಕಿರಿಕಿರಿ ಇರುತ್ತೆ. ಏನು ಮಾಡಿದ್ರು ಏನು ಪ್ರಯೋಜನ, ಆ ಥಾಟ್ ಬರೋಕ್ಕೆ ಶುರು ಆಗುತ್ತೆ. ಎಸ್ ಆರ್ ನೋ? ಎಷ್ಟೋ ಜನ ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ, ಅಷ್ಟು ಜನ ಹೇಳಿದ್ದು ಒಂದೇ, ಮನೇಲಿ ನೆಮ್ಮದಿ ಇರಲ್ಲ, ಸೊ ಕಿರಿಕಿರಿ. ಇದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ, ನಾವು ಸಮಯ ಕೊಟ್ಟಾಗ ಒಂದು ಹೆಲ್ದಿ ಸಮಯ ಅಂತ ಏನು ಕೊಡ್ತೀವಿ, ಎಂಥದೇ ಬಿಜಿ ಇದ್ರೂ ಒಂದು 15ರಿಂದ 30 ನಿಮಿಷ ನಾವು ಸಮಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಐ ಥಿಂಕ್ ಇಡೀ ದಿನದಲ್ಲಿ ನಾನು ಹೇಳ್ತಿರೋದು ವೇಸ್ಟ್ ಆಗುತ್ತೆ. ಇಲ್ಲ, ನಾನು ಸಮಯನೇ ಕೊಡದಿರೋ ಬಿಜಿ ಅಂತ ಹೇಳಿದ್ರೆ, ಅಲ್ಲಿ ನಿಮ್ಮ ಪಾರ್ಟ್ನರ್ಸ್ 100% ಡೈವರ್ಟ್ ಆಗ್ತಾರೆ ಆ್ಯಂಡ್ ಅವ್ರ ಮನಸ್ಸು ಹಾಳಾಗಿ ಹೋಗುತ್ತೆ. ಅಲ್ಲಿಂದ ನಿಮ್ಮ ಮೇಲೆ ಪ್ರೀತಿನೇ ಹೊರಟೋಗುತ್ತೆ. 100% ಪ್ರೀತಿ ಇದ್ದರೂ ಕಲ್ದಾಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವಶ್ಯಕತೆಗೆ ಏನಾಗುತ್ತೆ, ಬಾಳಿ ಬದುಕೋಕೆ ಒಬ್ರಿಗೊಬ್ರು ಬೇಕಾಗತ್ತೆ. ಆ ಅವಶ್ಯಕತೆನೇ ಫುಲ್ಫಿಲ್ ಮಾಡಿಲ್ಲ ಅಂತಂದಾಗ ನೀವು ಜೊತೆಗಿದ್ದು ವೇಸ್ಟ್ ಆಗಿಬಿಡ್ತೀರಲ್ಲ, ರೈಟ್? ಆ ಒಂದು ಕಾರಣಕ್ಕೆ ಒಬ್ಬ ಗಂಡ ಹೆಂಡತಿ ಮಧ್ಯೆ 15ರಿಂದ 30 ನಿಮಿಷ ಅಟ್ಲೀಸ್ಟ್ ಪರ್ ಡೇ ಕ್ವಾಲಿಟಿ ಆಫ್ ಟೈಮ್ನ ನಿಮ್ಮ ಸಂಗಾತಿಗಳಿಗೆ ಕೊಡಿ. ಆವಾಗ ಸಂಬಂಧ 100% ಭಾವನೆಗಳ ಮುಖಾಂತರ ಎಕ್ಸ್ಚೇಂಜ್ ಆಗಿ ಬಿಲ್ಡ್ ಆಗುತ್ತೆ. ಏನು ಹೇಳ್ತೀರಿ? ಸೆಕೆಂಡ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ಬೇಡದೇ ಇರೋ ಫೋನ್ ಕಾಲ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ಅದೇ ಹೇಳ್ತೀನಿ, ಬೇಡದೇ ಇರೋ ಫೋನ್ ಕಾಲ್ಸ್ ಆ್ಯಂಡ್ ಫ್ರೆಂಡ್ಸ್ ಅಂದರೆ, ಎಷ್ಟೋ ಜನ ಏನಾಗುತ್ತೆ, ಇನ್ಸ್ಟಾದಲ್ಲಿ ಪರಿಚಯ ಆಗ್ತಾರೆ, ರೀಲ್ಸು ಮತ್ತೊಂದಿನ ಅಂದ್ಕೊಂಡು. ಆ್ಯಕ್ಚುಲಿ ನಮಗೆ ಅವ್ರ ರಿಲೇಷನ್ ಎಲ್ಲ ಮತ್ತೊಂದೆಲ್ಲ ಯಾರೂ ಇಲ್ಲ ಆ್ಯಂಡ್ ನಿಮಗೆ ಅವ್ರು ನೀಡೂ ಇರಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ಎಷ್ಟೋ ಜನ ಏನು ಮಾಡ್ತಾರೆ, ಅವ್ರು ರೀಲ್ಸ್ ಚೆನ್ನಾಗಿ ಮಾಡ್ತಾರಾ ಅಥವಾ ಮತ್ತೊಂದಿನೊಂದು ಇರುತ್ತೆ, ಅವರೊಟ್ಟಿಗೆ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡೋದು, ಮಾತಾಡೋದು. ಅವರು ಟೈಮ್ ಪಾಸಿಗೆ ಮಾಡ್ತಾರಲ್ಲ ಗೊತ್ತಿಲ್ಲ. ಇಲ್ಲಿ ನಿಮ್ಮ ಸಮಯ ವೇಸ್ಟ್ ಆಗುತ್ತೆ ಆ್ಯಂಡ್ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ 3ನೇ ವ್ಯಕ್ತಿ ಬಂದಾಗ ಸಹಜವಾಗಿ ನಿಮ್ಮ ಜೊತೆಗಿರ್ತಕ್ಕಂಥ ಸಂಗಾತಿಗಳಿಗೆ ಇರುಸುಮುರು ಸ್ಟಾರ್ಟ್ ಆಗುತ್ತೆ. ಯಾರಿಗಾರು ಪಾಸಿಟಿವ್ನೆಸ್ ಅಲ್ಲ. ಸೊ ಆ ಕಾರಣಕ್ಕೆ ಈ ಅನ್ನೆಸೆಸರಿ ಕಾಲ್ಸ್ ಮತ್ತು ಫ್ರೆಂಡ್ಸ್ಗಳನ್ನು ದೂರ ಮಾಡಿ. ಬೇಕಾಗಿಲ್ಲ. ನೀವು ಜಗತ್ತಲ್ಲಿ ಒಬ್ಬ ಬೆಸ್ಟು ನಿಮ್ಮ ಜೊತೆಗಿರ್ತಕ್ಕಂಥ ಏನು ಪಾರ್ಟ್ನರ್, ಸಂಗಾತಿ ಹೇಳ್ತೀವಿ, ಅವರೇ ನಿಮಗೆಲ್ಲ ಆಗಬೇಕು. ಹೊರಗಿನವ್ರು ಜಸ್ಟ್ ನೆಪಕ್ಕಿರ್ಬೇಕಷ್ಟೇ. ಓಕೆ? ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿ ಹಾಳು ಮಾಡಿಕೊಂಡು ಅದೇ ಸಂಬಂಧ ಇಂಪಾರ್ಟೆಂಟ್ ಅನ್ನೋ ಹಾಗಿದ್ದಿದ್ರೆ ಏನು ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಹಾಳಾಗುತ್ತೆ. ಇವತ್ತು ನಡೀತಾ ಇರೋ ಮಿಸ್ಟೇಕ್ಸ್. ಸೊ ಅದಕ್ಕೆ ನಿಮ್ಮ ಸಂಬಂಧ ಹಾಳಾಗಬಾರ್ದು ಅಂದರೆ ಅನ್ನೆಸೆಸರಿ ಫ್ರೆಂಡ್ಸು, ಅನ್ನೆಸೆಸರಿ ಫೋನ್ ಕಾಲ್ಸು, ರೀಲ್ಸು, ಇದರಿಂದ ಸ್ವಲ್ಪ ದೂರ ಹೋದರೆ ನಿಮ್ಮ ಸಂಬಂಧ ಉಳಿಯುತ್ತೆ. ಏನಂತೀರಾ? ಇದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನು, ಲ್ಯಾಕ್ ಆಫ್ ಟ್ರಸ್ಟ್ ಅಂತ ಹೇಳ್ತೀವಿ. ನಂಬಿಕೆ ಕೊರತೆ. ಭಾಳ ಜನರಿಗೆ ನಂಬಿಕೆ ಕೊರತೆ ಇರೋದು. ಅಂದರೆ ಏನು ಮಾಡ್ತಾರೆ, ನಂಬಿಕೆನ ಹಾಳು ಮಾಡ್ತಾರೆ. ಹೆಂಗೆ ಹಾಳು ಮಾಡ್ತಾರೆ ಅಂದರೆ, ಸುಳ್ಳು ಹೇಳೋದ್ರ ಮುಖಾಂತರ ನಂಬಿಕೆ ಹಾಳು ಮಾಡ್ತಾರೆ. ಎಷ್ಟೋ ಜನ ಏನಂತ ಹೇಳಿದ್ರೆ, ಹೊರಗಡೆ ಒಂದು ಒಳಗಡೆ ಒಂದು ಮಾಡ್ತಾರೆ. ನೋಡಿ, ಸಂಗಾತಿ ಹತ್ರ ನಾವು ಟ್ರಾನ್ಸ್ಫರ್ ಇಲ್ಲ ಅಂತ ಹೇಳಿದ್ರೆ, ನೀವೀಗ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಕೊಂಡು ಬರ್ತೀರ ಅಂದ್ಕೊಳ್ಳಿ ನಿಮ್ಮ ಹೆಂಡತಿ ಹತ್ರ, ನಿಮ್ಮ ಗಂಡನ ಹತ್ರ. ಅದು ಒಂದಿನ ಗೊತ್ತಾದಾಗ ನಿಮ್ಮ ಕಂಪ್ಲೀಟ್ ನಂಬಿಕೆ ಏನು ಇರುತ್ತಲ್ಲ, ಸಂಬಂಧದ ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡ್ ಬಿಲ್ಡ್ ಮಾಡುವಂಥದ್ದು, ಅದೇ ಕಳಿಸಿ ಆ ಕಡೆ ಬಿದ್ದುಬಿಡುತ್ತೆ. ಆಮೇಲೆ ನೀವು ಏನೇ ಮಾಡಿದ್ರೂ ನಂಬಕ್ಕೆ ಹೋಗಲ್ಲ. ಒಂದು ಸಲ ನಂಬಿಕೆ ಹೊರಟೋಯ್ತು ಅಂದರೆ ನೀವು ಏನು ಮಾಡಿದರೂ ಕೂಡ ಅವ್ರು ನಂಬಕ್ಕೆ ಸಾಧ್ಯ ಇಲ್ಲ. ಅದಕ್ಕೇ ಈ ನಂಬಿಕೆ ಇರಬೇಕು. ನಂಬಿಕೆ ಯಾಕಿಲ್ಲ ಅಂದರೆ, ಸುಳ್ಳು ಹೇಳ್ತಿರ್ಬೇಕಾರೆ ಎಲ್ಲೋ ಏನೋ ಮಾಡ್ಕೊಂಬಂದಿರ್ತಾರೆ, ಅದನ್ನು ಸುಳ್ಳು ಹೇಳ್ತಾರೆ. ಇಲ್ಲ, ನೀವು ಪ್ರಾಂಪ್ಟ್ ಆಗಿರಿ.
ಹಾನೆಸ್ಟ್ ಆಗಿರಿ, ಟ್ರಾನ್ಸ್ಪರೆಂಟ್ ಆಗಿರಿ, ನಂಬಿಕೆ ಇದ್ದಿದ್ದ ನಂಬಿಕೆನ ಹಾಗೆ ಉಳಿಸ್ಕೊಂಡು ಹೋಗಿ. ಆವಾಗ ನಿಮ್ಮಲ್ಲಿ ಆ ನಂಬಿಕೆ ಇರುತ್ತೆ. ನಂಬಿಕೆ ಇದ್ದಾಗ ಸಂಬಂಧ ಉಳಿಯುತ್ತೆ. ಓಕೆ, ನೆಕ್ಸ್ಟು ಅವರವ್ರ ಇಷ್ಟದ ಪ್ರಕಾರ ಬದುಕಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಇಲ್ಲಿ ಗಂಡನ ಇಷ್ಟದ ಪ್ರಕಾರ ನಾನು ಹೆಂಡತಿ ಆಗಿರಬೇಕು, ಹೆಂಡತಿ ಇಷ್ಟದ ಪ್ರಕಾರ ನಾನು ಗಂಡನಾಗಿ ಬದುಕಬೇಕು ಅನ್ನೋದು ಬಹಳ ಕಡಿಮೆ ಜನರಿಗೆ. ಈ ಸಿಂಗಲ್ ಆಗಿ ಬದುಕ್ತಿರ್ತಾರೆ ನೋಡಿ, ಬಿಫೋರ್ ಮ್ಯಾರೇಜ್ ಬ್ಯಾಚುಲರ್ ಲೈಫ್ ಅಂತ ಹೇಳ್ತೀವಿ, ಅವ್ರ ಇಷ್ಟದ ಪ್ರಕಾರನೇ ಅವ್ರು ಇರ್ತಾರೆ. ಸೊ ಮದುವೆ ಆಗಿ ನೀವು ನಿಮ್ಮ ಇಷ್ಟದ ಪ್ರಕಾರ ನೀವು ಬದುಕು ಹಾಕಿದ್ರೆ ಅಲ್ಲಿ ಅವಶ್ಯಕತೆ ಇರಲ್ಲ. ಅಲ್ಲಿ ಒಂದು ಸಂಬಂಧ ಅಂತ ಆಗಲ್ಲ. ಇಲ್ಲಿ ಒಬ್ರಿಗೊಬ್ರು ಸ್ಯಾಕ್ರಿಫೈಸ್ ಮಾಡಬೇಕು, ಒಬ್ರು ಇಷ್ಟದಂಗೆ ಒಬ್ರು ಬದುಕಬೇಕಾಗತ್ತೆ. ದಟ್ ಈಸ್ ಏನದು ಮ್ಯಾರೇಜ್ ಲೈಫ್ ಅಂತ ಹೇಳ್ತೀವಿ ನಾವು. ನಿಮ್ಮ ಇಷ್ಟದ ಪ್ರಕಾರ ಬದುಕು ಹಾಕಿದ್ದಿದ್ರೆ ಅಲ್ಲಿ ಹೊಂದಾಣಿಕೆ ಆಗೋಕ್ಕಾದ್ರೂ ಹೇಗೆ ಸಾಧ್ಯ ಆಗುತ್ತೆ? ಎಷ್ಟೋ ಸಂಬಂಧಗಳಲ್ಲಿ ಇದಾಗ್ತಿದೆ. ಸೊ ಆ ಕಾರಣಕ್ಕೆ ಸಂಬಂಧಗಳು ಹಾಳಾಗ್ತಿದೆ. ಏನಂತೀರಾ ಸ್ನೇಹಿತರೆ? ಈ 4 ಟಿಪ್ಸ್ ತುಂಬ ಮುಖ್ಯ ಇದೆ. ಈ 4 ಟಿಪ್ಸ್ನ ನಾವು ಕರೆಕ್ಟಾಗಿ ಏನಂತ ಹೇಳಿದ್ರೆ ಪಾಲಿಸ್ಕೊಂಬಂದ್ರೆ ಆ್ಯಕ್ಚುಲಿ ಫಾಲೋ ಮಾಡಬೇಕು. ಬಿಕಾಸ್ ನಮ್ಮ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ನಾವು ಮಾಡಲೇಬೇಕು. ಅದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಸಂಬಂಧ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಹತ್ರ, ದಯವಿಟ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ, ಅದು ಪೂರ ಖಾಲಿಗಿದೆ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಲೈಕು ಕಮೆಂಟ್ ಮಾಡೋದ್ರಿಂದ ಹಾಗೆ ನನ್ನ ವೀಡಿಯೋಸ್ ರೆಕಮೆಂಡ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಸಪೋಸ್ ಏನಾದರೂ ನಿಮಗೆ ಈ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.